ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ದೊಡ್ಡದಾಗಿ ಬೆಳೆಸಿರುವ ಶ್ರೇಯಸ್ಸು ಹೊಂದಿರುವ ವೀರಶೈವ ಲಿಂಗಾಯತ ಸಮಾಜ ಇಂದು ತುಂಡು ತುಂಡಾಗಿ ಕತ್ತರಿಸಿ ಹೋಗಿದ್ದು, ಇದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಹಿನ್ನಡೆಯಾಗಿದೆ ಎಂದು ಮಾಜಿ ಸಚಿವ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು ವಿಷಾದ ವ್ಯಕ್ತಪಡಿಸಿದರು. ಕುಷ್ಟಗಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ತಾಲೂಕು ಘಟಕದಿಂದ ಭಾನುವಾರ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ ಅಭಿನಂದನಾ ಸನ್ಮಾನ ಹಾಗೂ ವಿಶೇಷ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿಂದು ಪ್ರತಿಭೆ ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ರೂಪಿಸುತ್ತಿರುವುದು ತುಂಬ ಒಳ್ಳೆಯದು. ಇದು ಮುಂದಿನ ಮಕ್ಕಳಿಗೆ ಎಚ್ಚರಿಸುವ ಸಂದೇಶವಾಗಿದೆ. ಇದರಿಂದ ಸಮಾಜದ ಬಡ ಮಕ್ಕಳನ್ನು ಗುರುತಿಸಿ ಸಹಾಯ ಮಾಡುವ ಮನೋಭಾವ ಹಾಗೂ ಸಮಾಜಕ್ಕಾಗಿ ದುಡಿಯುವ ವ್ಯಕ್ತಿಗಳನ್ನು ಬೆಂಬಲಿಸುವಂತಾಗಲಿದೆ. ಪಾಲಕರಾದ ನಾವು ಹೇಗೆ ಇದ್ದೇವೋ ನಮ್ಮ ಮಕ್ಕಳು ಅದೇ ದಾರಿಯಲ್ಲಿ ಬೆಳೆಯುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು. ಅಭಿಯೋಜಕ ಇಲಾಖೆಯ ಬಳ್ಳಾರಿ ವಿಭಾಗೀಯ ಹಿರಿಯ ಕಾನೂನು ಅಧಿಕಾರಿ BS ಪಾಟೀಲ್ ಅವರು ಮಾತನಾಡಿ, ಸಮಾಜದಲ್ಲಿ ನೊಂದವರಿಗೆ ಮೀಸಲಾತಿ ಆಶಾಕಿರಣವಾಗಿದೆ. ಸದ್ಯ ಕಾನೂನಾತ್ಮಕ ತೊಡಕುಗಳಿಂದಾಗಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಸಿಗಲಾರದಂಥ ವಾತಾವರಣ ನಿರ್ಮಾಣವಾಗಿದೆ. ಆರ್ಥಿಕವಾಗಿ ಹಿಂದುಳಿದರೆ ಅವಕಾಶ ಇಲ್ಲ, ಆದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದರೆ ಸಂವಿಧಾನದಲ್ಲಿ ಮೀಸಲಾತಿ ನೀಡಲು ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ನಮ್ಮ ಪ್ರಯತ್ನ ನಡೆದಿದೆ ಎಂದು ಹೇಳಿದರು. ಲಿಂಗಾಯತ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಬೋರ್ಡಿಗೆ ಅವರು ಮಾತನಾಡಿ, ಸಮಾಜ ಇದ್ದರೆ ನಾವು ಸಮಾಜ ಬೆಳವಣಿಗೆಗೆ ಎಲ್ಲರೂ ಸಹಾಯ ಸಹಕಾರ ನೀಡಬೇಕು. ಆಗ ಮಾತ್ರ ಸಮಾಜ ಬೆಳೆಯಲು ಸಾಧ್ಯವಿದೆ ಎಂದು ಹೇಳಿದರು. ಸಾಹಿತಿ ಶರಣಪ್ಪ ಬಾಚಲಾಪುರ್ ಅವರು ಮಾತನಾಡಿ, ಪ್ರತಿಭೆ ಗುರುತಿಸುವುದು ದೊಡ್ಡ ಕಾಯಕ, ಅಭಿಮಾನದ ಜೊತೆಗೆ ಪ್ರೋತ್ಸಾಹಿಸುವುದು ಶ್ಲಾಘನೀಯ. ಸಮಾಜ ಸಂಘಟನೆ ಮೀಸಲಾತಿಗಾಗಿ ಹೋರಾಟ ಅವಶ್ಯ. ಮಕ್ಕಳನ್ನು ಓದಿನ ಕಡೆಗೆ ಹೆಚ್ಚು ಒತ್ತಡ ನೀಡುತ್ತಿದ್ದೇವೆ. ಓದಿನ ಜೊತೆಗೆ ಪರಿಸರ ಜ್ಞಾನ, ಸಂಸ್ಕಾರ, ಬದುಕುವ ನೀತಿ ಅಳವಡಿಸಲು ಗಮನ ಹರಿಸುವುದು ಮುಖ್ಯವಾಗಿದೆ. ಮಕ್ಕಳ ಭವಿಷ್ಯಕ್ಕೆ ಆರ್ಥಿಕ ಸಹಾಯ ಮತ್ತು ಒಗ್ಗೂಡಿ ಕೆಲಸ ಮಾಡಬೇಕು. ವಸತಿ ನಿಲಯ ಆರಂಭಕ್ಕೆ ಸರ್ಕಾರ ಆದ್ಯತೆ ನೀಡಬೇಕು. ಪಂಚಮಸಾಲಿ ಸಮಾಜ ಕೃಷಿಯನ್ನು ಅವಲಂಬಿಸಿದ್ದು, ಕೃಷಿಗೆ ಹೆಚ್ಚು ಆದ್ಯತೆ ನೀಡಬೇಕು. ಇತರೆ ಎಲ್ಲ ಧರ್ಮದೊಂದಿಗೆ ಹೊಂದಿಕೊಂಡು ಹೋಗುವ ನಮ್ಮ ಪಂಚಮಸಾಲಿ ಸಮಾಜದ ಮಕ್ಕಳಿಗೆ ಅವರ ಭವಿಷ್ಯದ ಹಿತದೃಷ್ಟಿಯಿಂದ 2A ಮೀಸಲಾತಿ ಹೊಂದುವುದು ಅವಶ್ಯಕವಿದೆ ಎಂದು ಹೇಳಿದರು. ಸಮಾಜದ ಮುಖಂಡ ಬಸವರಾಜ ಹಳ್ಳೂರ್ ಅವರು ಮಾತನಾಡಿ, ಸರ್ಕಾರ ಮತ್ತು ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಸಿಗುತ್ತಿಲ್ಲ ಎಂದರು. ಸಮಾಜದ ಯುವ ಮುಖಂಡ ಕೆ ಮಹೇಶ್ ಅವರು ಮಾತನಾಡಿದರು. ಸಮಾಜದ ಹಿರಿಯರಾದ ನಿಂಗಪ್ಪ ಮಂಗಳೂರು, ಮಹಾಂತೇಶ್ ಅಗಸಿಮುಂದಿನ, ದೇವೇಂದ್ರಗೌಡ ಮೇಟಿ, ಉಮೇಶ್ ಮಂಗಳೂರು, ಚಂದ್ರಶೇಖರ್ ನಾಲತ್ವಾಡ್, ನಾಗರಾಜ್ ಎಲಿಗಾರ್, ರೇಖಾ ಶೋಭಾ ಪೂರ್ತಿಗಿರಿ ಇತರರು ಹಾಜರಿದ್ದರು. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ. 2020ರಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಬಂತು. ನಮ್ಮ ಅರ್ಜಿ ಪೆಂಡಿಂಗ್ ಇತ್ತು. ನಾವಲ್ಲಿ ವಿನಂತಿ ಮಾಡ್ಕೊಂಡ್ವಿ, ನೀವು ನಮ್ಮ ಅರ್ಜಿಯನ್ನ ಈಗ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ದಯವಿಟ್ಟು ಅದನ್ನ ಟ್ರಾನ್ಸ್ಫರ್ ಮಾಡಿ ಅಂತಕ್ಕಂಥದ್ದು ವಿನಂತಿಯನ್ನು ನಾವು ಮಾಡಿಕೊಂಡಾಗ 2022ರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ ವಿಧಾನಸೌಧಕ್ಕೆ ಆ 3 ಅರ್ಜಿಗಳನ್ನ ಕೇಂದ್ರದಿಂದ ವರ್ಗಾವಣೆ ಮಾಡಿದ್ರು. ನೀವು ಕಾನೂನಾತ್ಮಕವಾಗಿ ರೆಕಮೆಂಡೇಶನ್ ಮಾಡಿ ನಮಗೆ ಕಳಿಸ್ರಿ ಅಂತಕ್ಕಂಥದ್ದು. ಅವಾಗ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಅಧ್ಯಕ್ಷರಿದ್ರು. ನಾನು, ಸ್ವಾಮೀಜಿ, ದಿಂಡೂರ್ ಅವರು, ನಮ್ಮ ದಾವಣಗೆರೆ BS ಚನ್ನಬಸಪ್ಪನವರು, ಉಮಾಪತಿ ಅವರು ಎಲ್ಲರೂ, ಆಮೇಲೆ CC ಪಾಟೀಲ್ರು ಎಲ್ಲರೂ ಹೋಗಿ ಆ ಆದೇಶವನ್ನ ತೋರಿಸಿದಾಗ ಬಹಳ ಖುಷಿ ಪಟ್ರು. ಯಾರು? ಬೊಮ್ಮಾಯಿ ಅವರು. ವಕೀಲರೇ, ನೀವು ಏನ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಕಡೆಗೆ 2A ಆಗಿದ್ರು ಪರವಾಗಿಲ್ಲ, ಇದೊಂದು ಮಾಡಿಕೊಳ್ಳಿಕ್ಕೆ ನೀವೊಂದು ದಾರಿಯನ್ನ ಮಾಡಿಕೊಟ್ಟಿದ್ದೀರಿ, ಬಹಳ ಒಳ್ಳೇದಾಯ್ತು ಅಂತಕ್ಕಂಥದನ್ನ ಅಪ್ರಿಷಿಯೇಟ್ ಮಾಡಿದ್ರು. ಬಹಳ ಎಲ್ಲರ ಎದುರುಗಳೇನು ಕೂಡ ಎಲ್ಲರ ಎದುರುಗಳು ಅಪ್ರಿಷಿಯೇಟ್ ಮಾಡಿದ್ರು. ಇದರ ಬಗ್ಗೆ ನನ್ನ ಸೆಕ್ರೆಟರಿನೊಬ್ಬರು ಪರಿಚಯ ಮಾಡಿಸಿದ್ರು, ನೀವು ಇದನ್ನ ಫಾಲೋ ಅಪ್ ಮಾಡಿ ಕ್ಯಾಬಿನೆಟ್ಗೆ ತರುವಂತ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು. OBC 2A ಅಲ್ಲ, ಅದು 2A ಆಗ್ಲೇ ಸ್ಟೇ ಬಂದ್ಬಿಟ್ಟಿತ್ತು ಆಲ್ರೆಡಿ. ಯಾಕಂದ್ರೆ ಅಲ್ಲಿಯ ರವಿವರ್ಮ ಕುಮಾರ್ ಅವರು, ದ್ವಾರಕಾನಾಥ್ ಅವರು ಅಲ್ಲಿ ಬೆಂಗಳೂರಲ್ಲಿ ಒಂದು ಟಿವಿ ತಯಾರಿತ್ತು ನಮ್ಮ ವಿರುದ್ಧ. ಅದು ಮುಖ್ಯಮಂತ್ರಿಗಳ ಹಿನ್ನೆಲೆ ಏನೋ ಆಗಿರಲಿ, ಅದು ರಾಜಕೀಯ.
ಅಲ್ಲೊಂದು ಟೀಮೇ ತಯಾರಾಗಿ ಹೈಕೋರ್ಟ್ ನಲ್ಲಿ ಮಾಡಿ ನಾಟ್ ಟು ಪ್ರಿಸಿಪ್ಟೇಟ್ ದ ಮ್ಯಾಟರ್ ಮುಂದೆ ಹೊಡಿಬೇಡ್ರಿ ಅಂತಕ್ಕಂಥ ಸುಭಾಷ್ ಆದಿ ಕಮಿಟಿ ಅವ್ರದ್ದು ಆಯ್ತು, ಬೇರೆ ಆಯೋಗದ ವರದಿಯನ್ನ ಕೊಡಬೇಡ್ರಿ ಅಂತಕ್ಕಂಥ ಆದೇಶವನ್ನು ಹೈಕೋರ್ಟ್ ಮಾಡಿಬಿಟ್ಟು ನಾವು ಆ ಸಂದರ್ಭ ಮುಖ್ಯಮಂತ್ರಿಗಳ ಬಹಳ ಆಶಾಭಾವನೆ ಮಾಡಿದ್ವಿ, ಬಹುಶಃ 2A ಆಗ್ಲಿಕ್ಕಿಲ್ಲ, OBC ಆಗ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಬಹಳ ಸಂತೋಷ ವ್ಯಕ್ತಪಡಿಸಿದ್ರು ಎಲ್ಲರ ಸಮಕ್ಷದಲ್ಲಿ. ಅದಾದ ಒಂದು ತಿಂಗಳ ಆದ್ಮೇಲೆ ಮತ್ತೆ 2 ತಿಂಗಳನ್ನ ಸೇಮ್ ನಿಯೋಗ ಮತ್ತೆ ಮುಖ್ಯಮಂತ್ರಿಗಳಂತ ನಾವೆಲ್ಲ ಹೋದ್ವಿ. ಆಗಲೇ ಅವರ ಟೋನ್ ಬದಲಾವಣೆ ಆಗ್ಬಿಟ್ಟಿದೆ. ಇಲ್ಲ, ನಾನು ಇದನ್ನ ಈ ಸದ್ದ ಮಾಡೋದಿಲ್ಲ, ಮತ್ತೆ ಬೇರೆ ವಿಚಾರ ಮಾಡ್ತಾ ಇದ್ದೀನಿ ಅಂತ. ಅದು 280 2C ಅಂತ ಏನು ಕೊಟ್ಬಿಟ್ರು, ಅದು ಮುಂದೆ ಬಂತು. ಆದ್ರೆ ಒಟ್ಟಾರೆಯಾಗಿ ಇವತ್ತು ಕಾನೂನಾತ್ಮಕ ಇದರಲ್ಲಿ ನಾವು ಸಿಕ್ಕೊಂಡ್ಬಿಟ್ಟು 2A ಸುಪ್ರೀಂ ಕೋರ್ಟ್ ನಲ್ಲಿ ಅದು ಚಾಲೆಂಜ್ ಆಯಿತು. 3 ಪೆಟಿಷನ್ ನಲ್ಲಿ ಸುಪ್ರೀಂ ಕೋರ್ಟ್ ಸ್ಟೇ ಆಗಿದೆ, 5 ಪೆಟಿಷನ್ ಅಲ್ಲಿ ರಿಟ್ ಪೆಟಿಷನ್ ಅಲ್ಲಿ ಹೈಕೋರ್ಟ್ ನಲ್ಲಿ ಸ್ಟೇ ಆಗಿದೆ. ಈ ಕಾರಣಕ್ಕಾಗಿ ಈಗ ನಾವೇ ಇದ್ರೂ ಕೂಡ ಈ 2A ಅವಕಾಶ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲದ ರೀತಿಯೊಳಗ ಇವತ್ತು ಕಾನೂನಾತ್ಮಕ ತೊಡಕು ಬಿದ್ದು ಬಿಟ್ಟಿದೆ. ಕೇವಲ ಈ ಒಂದು OBC ಮಾತ್ರ ಏನೋ ಒಂದು ಪರಿಹಾರ, ಒಂದು ಅವಕಾಶ, ಆಶಾಭಾವನೆ ಇದೆ. ಅಂದ್ರೆ ನಾನು ಎಲ್ಲರಲ್ಲೂ ಈಗಾಗಲೇ ಗಮನಕ್ಕೆ ತಂದಿದ್ದೀನಿ, ಹೋಗೋಣ ಅಂತಕ್ಕಂಥದ್ದು. ಯಾರು ಈ ಗಲಾಟೆ ಚಲವಾಗ್ಬಿಡ್ತು, ಹೋಗೋಣ ಅಂತ ಟೀಮ್ ತಯಾರಾಗಿತ್ತು. ಈಗ ಅದು ಒಂದೇ ಪೆಟಿಷನ್, ಈಗ OBC ರೆಕಮೆಂಡೇಶನ್ ಸರ್ಕಾರದಿಂದ ಬಹುಶಃ ರೆಕಮೆಂಡೇಶನ್ ಕೇಂದ್ರಕ್ಕೆ ಮೊದಲು ಇರಲಿಲ್ಲ, ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ನಮ್ಮ ಉಪ ಪಂಗಡಗಳಲ್ಲಿ ಈಗ ಗಾಣಿಗರದ OBC ದಲ್ಲಿ ಅಕ್ಸೆಪ್ಟ್ ಆಗಿದೆ, ಬಣಜಿಗರದ ಅಕ್ಸೆಪ್ಟ್ ಆಗಿದೆ, ಜಂಗಮದು ರಿಜೆಕ್ಟ್ ಆಗಿದೆ, ಕೂಡೊಕ್ಕಲಿಗರ ರಿಜೆಕ್ಟ್ ಆಗಿದೆ, ನಮ್ಮದು ಕೂಡ ರಿಜೆಕ್ಟ್ ಆಗಿದೆ. ಯಾವಾಗ ರಿಜೆಕ್ಟ್ ಆಗಿತ್ತು ಅಂತಂದ್ರೆ 2000 ಅಂದ್ರೆ ಇವರು ನಮ್ಮ ಸಮಿತಿಯವರು ಮೊದಲು ಹಾಕಿದ್ರು OBC ಸೇರ್ಪಡೆ ಮಾಡ್ಬೇಕು ಅಂತ, ಅದು ರಿಜೆಕ್ಟ್ ಆಯ್ತು. ಬಟ್ ನಾವು ರೀಕನ್ಸಿಡರೇಷನ್ ಎದಕ್ಕೆ ಹಾಕಿದ್ವಿ ಅಂದ್ರೆ, ನಾವು ಆ ರಿಜೆಕ್ಟ್ ಆದಂತ ಸಂದರ್ಭದೊಳಗೆ 3B ದಲ್ಲೂ ಕೂಡ ನೋಟಿಫಿಕೇಶನ್ ನಲ್ಲಿ ಇರಲಿಲ್ಲ. ಹೊಸ ನೋಟಿಫಿಕೇಶನ್ ಆದ್ಮೇಲೆ ಈ ಬದಲಾವಣೆಯ ಸಂದರ್ಭದೊಳಗೆ ನಮ್ಮನ್ನ